ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಬೇಸತ್ತು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ತಗಡೆಯನದೊಡ್ಡಿ ಗ್ರಾಮದ 38 ವರ್ಷದ ನಾಗರಾಜ ಎಂಬವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾಗರಾಜ್ ಎಂಬವರು ಮನೆ ಕಟ್ಟುವ ಉದ್ದೇಶದಿಂದ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ 5 ಲಕ್ಷ ಸಾಲ ಪಡೆದಿದ್ದು ಸಕಾಲಕ್ಕೆ ಸಾಲದ ಕಂತುಗಳನ್ನು ಪಾವತಿಸ್ತಾ ಇದ್ರು. ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾಗರಾಜ್ ಅವರಿಗೆ ಹೃದಯಾಘಾತವಾಗಿ ಆರೋಗ್ಯ ಸಮಸ್ಯೆ ಉಂಟಾಗಿ ಸಾಲದ ಕಂತು ಮರುಪಾವತಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ಫೈನಾನ್ಸ್ ಸಿಬ್ಬಂದಿ ಮನೆಯ ಹತ್ತಿರ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ 50,000 ರು ಬಾಕಿ ಇದ್ದರೂ 1.5 ಲಕ್ಷ ರೂಪಾಯಿ ಕಟ್ಟಲು ಒತ್ತಾಯಿಸಿದ್ದಾರೆ. ಇದರಿಂದ ಮನನೊಂದ ನಾಗರಾಜ್ ಅವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ವಿಷಯ ತಿಳಿದು ಮಳವಳ್ಳಿ ತಾಲೂಕಿನ ದಲಿತ ಸಂಘಟನೆಗಳು ಫೈನಾನ್ಸ್ ಕಂಪನಿಯ ಮುಂಭಾಗ ಮೃತದೇಹವನ್ನ ಇಟ್ಟು ಕಂಪನಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಮೃತ ನಾಗರಾಜ್ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಹಾಗೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯನ್ನ ಬಂಧಿಸುವಂತೆ ಆಗ್ರಹಿಸಿದರು. ಜೊತೆಗೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ಶಿವಮೂರ್ತಿ, ಮಳವಳ್ಳಿ ಪಟ್ಟಣದ ಡಿವೈಎಸ್ಪಿ ಯಶವಂತ್ ರವರು, ಹಲಗೂರು ವೃತ್ತ ನಿರೀಕ್ಷಕರಾದ ಬಿ ಶ್ರೀಧರ್ ರವರು, ಮಳವಳ್ಳಿ ಪಟ್ಟಣ ಟೌನ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಹಾಗೂ ಫೈನಾನ್ಸ್ ಕಂಪನಿಯ ಮಾಲೀಕರ ಜೊತೆಗೆ ಮಾತುಕತೆ ನಡೆಸಿ ಮೃತ ನಾಗರಾಜ್ ಅವರ ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಭರವಸೆಯನ್ನ ನೀಡಿದರು. ಉಪವಿಭಾಗಾಧಿಕಾರಿಗಳ ಭರವಸೆಗೆ ಒಪ್ಪಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟರು. ಈ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿನ ದಲಿತ ಮುಖಂಡರುಗಳಾದ ಹಾಡ್ಲಿ ಸುರೇಶ್, ಸಾಗಿಯ ಕೆಂಪಣ್ಣ, ಬಿಎಸ್ಪಿ ನಂಜುನಸ್ವಾಮಿ, ಮರಿಸ್ವಾಮಿ, ವಡ್ಡರಹಳ್ಳಿ ಸಿದ್ದರಾಜು, ದುಗ್ಗನಹಳ್ಳಿ ನಾಗರಾಜು, ನಂಜೇಗೌಡನ ದೊಡ್ಡಿಕುಮಾರ್, ಬಂಡೂರು ಸಿದ್ದರಾಜು, ಮಾಗನೂರು ಚನ್ನಬಸಪ್ಪ, ಮಹೇಶ್ ರಾಗಿ, ಬೊಮ್ಮನಹಳ್ಳಿ, ಎತ್ತಂಬಾಡಿ ಕುಮಾರ್ ಮುಂತಾದ ದಲಿತ ಮುಖಂಡರು, ದಲಿತ ಹೋರಾಟಗಾರರು ನೆರೆದಿದ್ದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸೂರ್ಯೋದಯ ಮೈಕ್ರೋ ಫೈನಾನ್ಸ್ ಕಂಪನಿಗೆ ಹೇಳಿ ಧಿಕ್ಕಾರ. ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ಅವಳನ್ನು ತಡೆಗಟ್ಟಲು ವಿಫಲವಾಗಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ಅವಳನ್ನು ತಡೆಗಟ್ಟಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಡಿಸ್ಕಸ್ ಮಾಡಿ ಮತ್ತು ಏನು ಪರಿಹಾರ ಮಾಡ್ಬೋದು ಅಂತ ನಿಮ್ಮ ಸಮ್ಮುಖದಲ್ಲೇ ಅವ್ರ ಸಮ್ಮುಖದಲ್ಲೇ ಒಂದು ಪರಿಹಾರ ಮಾಡ್ತಾರೆ. ಒಂದು ಪಾಯಿಂಟ್. ಎರಡನೇದು, ಈಗ ನಮಗೆ ಇದು ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡು ಕೂಡ ನ್ಯಾಷನಲ್ ಬ್ಯಾಂಕಲ್ಲೂ ಸಾಲ ತಗೊಂಡು ಕೂಡ ರೈತರಾಗಿರೋದ್ರಿಂದ ರೈತ ಆತ್ಮಹತ್ಯೆ ರೈತ ಆತ್ಮಹತ್ಯೆ ನಾನೇ ಅದನ್ನು ಕೂಡ ನಾವು ಕಾನೂನು ಹೇಳ್ತೀವಿ ಸರ್. ಅದನ್ನು ಕೂಡ ಏನು ಪರಿಹಾರ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಡಿಸ್ಕಸ್ ಮಾಡಿ. ಇನ್ನೊಂದರ ಸುಮಾರು ಒಂದು 4 ಫೈನಾನ್ಸಲ್ಲಿ ಸಾಲ ಇದೆ, 4 ಫೈನಾನ್ಸಲ್ಲೂ ಸಾಲ ಇದೆ. ಬ್ಯಾಂಕು ನಾವು ಸರ್ ಭಾಳ ಡಿಪೆಂಡೆಂಟ್ ಡಿ ಸಿ ಸಾಹೇಬ್ ಈ ಕಂಪನಿ ಏನಿದೆ, ಈ ಕಂಪನಿಯಿಂದ ಅವ್ರಿಗೆ ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಈ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ಇದು ಈಗ ಇಲ್ಲಿರೋಲ್ಲ ಜನರಲ್ ಮ್ಯಾನೇಜರ್, ಡಿವಿಷನ್ ಮ್ಯಾನೇಜರ್ ಇದ್ದಾರೆ, ಅವರು ಡಿಸಿಷನ್ ತಗೊಳ್ಳೋಲ್ಲ. ಇದರ ಹೆಡ್ ಯಾರಿದ್ದಾರೆ ಅವ್ರನ್ನೇ ಕರೆಸ್ತಾ ಇದ್ದಾರೆ. ಅವ್ರನ್ನೇ ಕರೆಸಿ ಅವ್ರು ನಿಮ್ಮೆಲ್ಲ ಮುಖಂಡರು ಕರೆಸಿ ನಿಮ್ಮ ಸಮ್ಮುಖದಲ್ಲಿ ಮಾತಾಡಿ ಕಾನೂನು ಬದ್ಧವಾಗಿ ಸೀರಿಯಸ್ ಆಗಬೇಕು. ಹಾಗೆ ಮತ್ತೆ ಮಂಗಳವಾರ ಬುಧವಾರನೇ ನಮ್ಮ ಕಡೆಯಿಂದ ಹೇಳಿ ಪರಿಹಾರ ಕೊಡ್ತೀವಿ. ಮೈಕ್ರೋ ಫೈನಾನ್ಸ್ ಅವಲಿಗಳು ಮಾಡ್ತಾ ಇರೋದು ಈ ಮಳವಳ್ಳಿ ತಾಲೂಕಲ್ಲಿ ತೀರಾ ಅವರ ತುಲ್ಪಕ್ಕೆ, ಅವರ ಆಕ್ರೋಶಕ್ಕೆ, ಅವರ ಬಲಿಯಾಗಿರೋದು ತಡುಕತ್ತವ್ರೆ. ಏನಾಗಿದೆ ಅಂದರೆ ಸಹ ಮ್ಯಾಕ್ಸಿಮಮ್ ಅವರು ಎಲ್ಲ ಸಮುದಾಯದ ವರ್ಗದವರು ಕೂಡ ಸಾಲ ತಗೊಂಡಿದ್ದಾರೆ. ಆದರೆ ಅವರ ಸಾಲ ರಿಕವರಿಯವರು ಮಾಡ್ತಾ ಇರುವಂಥದ್ದು ದಲಿತ ಸಮುದಾಯಗಳನ್ನೇ ಕೇಂದ್ರೀಕರಿಸಿಕೊಂಡು ಅದನ್ನ ಪ್ರಾಣ ಹಿಂಡುವಂಥದ್ದು, ರಕ್ತ ಇರುವಂಥದ್ದು. ಇದನ್ನು ತಡಿಬೇಕು. ಮೊನ್ನೆ ಸರ್ಕಾರನೂ ಕೂಡ ಸುಗ್ರೀವಾಜ್ಞೆ ಮಾಡಿದೆ. ಮಳವಳ್ಳಿ ತಾಲೂಕಿಗೆ 3ನೇ ಪ್ರಕರಣ ದಯಮಾಡಿ ನಿಲ್ಲಿಸಬೇಕು ಅಂತೇಳಿ